ಚಿತ್ರರಂಗದ ನಟ ನಿರ್ಮಾಪಕ ದಿಲೀಪ್ ರಾಜ್ ನಿರ್ದೇಶನವಾಗಿದ್ದಾರೆ. ಅವರಿಗೆ 47 ವರ್ಷ ವಯಸ್ಸಾಗಿದ್ದು ಹೃದಯಾಘಾತದಿಂದ ದಿಲೀಪ್ ನಿಧನರಾಗಿದ್ದಾರೆ. ಇವತ್ತು ಬೆಳಗಿನ ಜಾವ ದಿಲೀಪ್ಗೆ ಹೃದಯಾಘಾತವಾಗಿದೆ. ಕೂಡಲೇ ಅವರನ್ನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಗ್ಯ ಚಿಕಿತ್ಸೆ ಫಲಿಸದೆ ದಿಲೀಪ್ ಕೊನೆಯುಸಿರೆಳೆದಿದ್ದಾರೆ. ಉತ್ತರಹಳ್ಳಿಯಲ್ಲಿರುವ ದಿಲೀಪ್ ರಾಜ್ ನಿವಾಸ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ 4 ಗಂಟೆಗೆ ರಾಮನಗರದಲ್ಲಿರುವ ದಿಲೀಪ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಸಮತ ಪರೀಕ್ಷೆಯಲ್ಲಿ ಸಿಎಂ ಜೋಸೆಫ್ ವಿಜಯ್ ಬಹುಮತ ಗೆದ್ದಿದ್ದಾರೆ. ನಟ ವಿಜಯ್ಗೆ 144 ಶಾಸಕರ ಬೆಂಬಲ ಸಿಕ್ಕಿದ್ದು ಇದೀಗ ವಿಜಯ್ ಸರ್ಕಾರ ಸೇಫ್ ಆಗಿದೆ. ಇವತ್ತು ವಿಧಾನಸಭೆಯಲ್ಲಿ ನಡೆದ ವಿಶ್ವಾಸ ಪರೀಕ್ಷೆಯಲ್ಲಿ ಟಿವಿಕೆ, ಐಯುಎಂಎಲ್, ವಿಸಿಕೆಯ ಎಲ್ಲ ಶಾಸಕರು ಹಾಗೂ ಎಐಎಡಿಎಂಕೆಯ ಕೆಲವು ಶಾಸಕರು ವಿಜಯ್ಗೆ ಬೆಂಬಲ ಸೂಚಿಸಿದ್ದಾರೆ. ವಿಜಯ್ ಪರವಾಗಿ 144 ಶಾಸಕರು ಮತ ಚಲಾಯಿಸಿದರೆ ವಿಜಯ್ ವಿರುದ್ಧವಾಗಿ 2 ಮತಗಳು ಚಲಾವಣೆಯಾದವು. ಇನ್ನು ಡಿಎಂಕೆಯ 60 ಶಾಸಕರು ಸದನ ಬಹಿಷ್ಕರಿಸಿದ್ರು. ಇನ್ನು 5 ಸದಸ್ಯರು ತಟಸ್ಥ ಧೋರಣೆ ತೋರಿದ್ದಾರೆ. தீர்மானத்தை ஆதரித்தோர் 144. ಇನ್ನು ವಿಶ್ವಾಸಮತ ಗೆದ್ದ ಬಳಿಕ ಮಾತನಾಡಿದ ತಮಿಳುನಾಡು ಸಿಎಂ ವಿಜಯ್ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ್ರು. ನನ್ನ ಪರವಾಗಿ ಮತ ಚಲಾಯಿಸಿದ ಎಲ್ಲರಿಗೂ ಧನ್ಯವಾದ. ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷ, ಐಯುಎಂಎಲ್, ಎಐಎಡಿಎಂಕೆ, ವಿಸಿಕೆ ಸೇರಿ ಅನೇಕ ಶಾಸಕರು ನನಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಎಲ್ಲ ಧರ್ಮದ, ಎಲ್ಲ ಮತದ ಜನರನ್ನ ನಾನು ಒಟ್ಟಾಗಿ ಕರೆದುಕೊಂಡು ಹೋಗ್ತೇನೆ. ನನ್ನ ಸರ್ಕಾರ ಸೆಕ್ಯುಲರ್ ಆಗಿ ಇರಲಿದೆ. ಯಾರಿಗೂ ಸಮಸ್ಯೆ ಆಗದಂತೆ ಆಡಳಿತ ನಿರ್ವಹಿಸ್ತೀನಿ ಅಂತ ವಿಜಯ್ ಹೇಳಿದ್ದಾರೆ. பதவிக்காக அதிகாரத்துக்காக அமைந்த அரசு அல்ல, நம்பிய மக்களுக்கு நன்றி கடன் செலுத்துவதற்காக அமைந்த அரசு. அதிகாரம் காட்டி மிரட்டும் அரசு அல்ல, அனைவரையும் அரவணைக்கும் அரசு. எவர் மீதும் வெறுப்பு காட்டும் அரசு அல்ல, எல்லோரையும் விரும்பும் அரசு. மக்களே முக்கியம். ತಮಿಳುನಾಡು ವಿಧಾನಸಭೆಯಲ್ಲಿ ನಡೆದ ವಿಶ್ವಾಸ ಮತಯಾಚನೆ ವೇಳೆ ಮಾತನಾಡಿದ ಡಿಎಂಕೆ ನಾಯಕ ಹಾಗೂ ಶಾಸಕ ಉದಯನಿಧಿ ಸ್ಟಾಲಿನ್ ವಿಜಯ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತಮಿಳುನಾಡಿನ ಜನರು ಈ ಸರ್ಕಾರ ಎಷ್ಟು ದಿನಗಳ ಕಾಲ ಉಳಿಯುತ್ತೆ ನೋಡೋಣ ಅಂತ ಹೇಳ್ತಿದ್ದಾರೆ. ಅಲ್ಲದೆ ಟಿವಿಕೆಗೆ ನಾವು ಮತ ಹಾಕಿ ನಾವು ತಪ್ಪು ಮಾಡಿದ್ವಿ ಅಂತ ಮಾತನಾಡಿಕೊಳ್ತಿದ್ದಾರೆ ಅಂತ ವಿಜಯ್ ಸರ್ಕಾರದ ವಿರುದ್ಧ ಉದಯನಿಧಿ ಸ್ಟಾಲಿನ್ ಕಿಡಿಕಾರಿದ್ರು. அந்த ஊழல் சக்தியோடு சேர்ந்து இருக்கக்கூடிய ஆளுங்கட்சியை இப்ப என்ன சக்தின்னு கூப்பிட போறாங்க? கிளீன் கவர்மெண்ட்னு சொன்னாங்க. இதுதான் உங்க கிளீன் கவர்மெண்ட்டுடைய லட்சணமானு மக்கள் கேட்க ஆரம்பிச்சிட்டாங்க. இப்படி நீங்க கூவத்தூரையும் மிஞ்சிற அளவுக்கு அடிக்கிற கூத்த பார்க்கும்போது இந்த அரசு எத்தனை நாளைக்கு நீடிக்க போகுதுன்னு மக்களுக்கு அந்த சந்தேகம் வர ஆரம்பிச்சிருச்சு. ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ನಡೆದ ವಿಶ್ವಾಸ ಮತಯಾಚನೆ ವೇಳೆ ಡಿಎಂಕೆಯ ಶಾಸಕರು ಸಭಾತ್ಯಾಗ ಮಾಡಿದ್ದಾರೆ. 60 ಶಾಸಕರು ಕಲಾಪ ಬಹಿಷ್ಕರಿಸಿ ಹೊರ ನಡೆದಿದ್ದಾರೆ. ಇದೇ ವೇಳೆ ಸಿಎಂ ವಿಜಯ್ ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕರಿಗೆ ಧನ್ಯವಾದ ತಿಳಿಸಿದ್ದಾರೆ. ತಮಿಳುನಾಡು ಸಿಎಂ ವಿಶೇಷಾಧಿಕಾರಿಯಾಗಿ ಜ್ಯೋತಿಷಿ ರಾಧನ್ ಪಂಡಿತ್ ವೆಟ್ರಿ ವೇಲ್ರನ್ನ ಆಯ್ಕೆ ಮಾಡಿ ನಿನ್ನೆಯಷ್ಟೇ ವಿಜಯ್ ಆದೇಶ ಹೊರಡಿಸಿದ್ರು. ಈ ಬಗ್ಗೆ ಭಾರೀ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇವತ್ತು ಸದನದಲ್ಲಿ ಡಿಎಂಡಿಕೆ ಶಾಸಕರು ಕೂಡ ಸದನದಲ್ಲೇ ವಿರೋಧ ವ್ಯಕ್ತಪಡಿಸಿದರು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ರಾಧನ್ ಪಂಡಿತ್ ವೆಟ್ರಿ ವೇಲ್ ಅವರನ್ನ ವಿಶೇಷಾಧಿಕಾರಿಯಾಗಿ ನೇಮಿಸಿದ್ದ ಆದೇಶವನ್ನ ವಿಜಯ್ ಹಿಂಪಡೆದಿದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ಇವತ್ತು ಸದನದಲ್ಲಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಸಿಎಂ ಜೊತೆಗೆ ಉಳಿದ ಶಾಸಕರು ಸದನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಈ ವೇಳೆ ಗವರ್ನರ್ ಎನ್ ರವಿ ಕೂಡ ಉಪಸ್ಥಿತರಿದ್ದರು. ಪುದುಚೇರಿ ನೂತನ ಸಿಎಂ ಆಗಿ ರಂಗಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹಿರಿಯ ರಾಜಕಾರಣಿ ಹಾಗೂ ಎಐಎನ್ಆರ್ಸಿ ಸಂಸ್ಥಾಪಕ ಎನ್ ರಂಗಸ್ವಾಮಿ 5ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಪ್ರಮಾಣ ವಚನ ಬೋಧಿಸಿದ್ರು. ಇನ್ನು ಸಿಎಂ ರಂಗಸ್ವಾಮಿ ಜೊತೆಗೆ ಪ್ರಾದೇಶಿಕ ಪಕ್ಷದ ಮಲ್ಲಾಡಿ ಕೃಷ್ಣರಾವ್ ಮತ್ತು ಬಿಜೆಪಿಯ ಎ ನಮಸ್ಸಿವಾಯಂ ಎನ್ಡಿಎ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಪ್ರಧಾನಿ ಮೋದಿ ಮಾರ್ಮಿಕವಾಗಿ ಹೇಳಿದ್ದಾರೆ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಮ್ಮಲ್ಲಿ 26,000 ಬಸ್ಗಳಿವೆ. ಒಟ್ಟು 1,700 ಎಲೆಕ್ಟ್ರಿಕ್ ಬಸ್ಗಳಿದ್ದಾವೆ. ಡೀಸೆಲ್ ಬೆಲೆ ಜಾಸ್ತಿ ಆದರೆ ಹೊರೆಯಾಗುತ್ತೆ.
ಬೆಲೆ ಹೆಚ್ಚಳವಾದರೆ ಏನು ಮಾಡೋಕ್ಕಾಗಲ್ಲ, ಬೆಲೆ ಜಾಸ್ತಿ ಮಾಡಿದರೆ ಕಷ್ಟ, ಮಾಡದೇ ಇದ್ದರೆ ಸಂತೋಷ ಅಂತ ಹೇಳಿದ್ದಾರೆ. ಇನ್ನು ಮಿತವ್ಯಯ ಮಾಡುವಂತೆ ಕರೆ ನೀಡಿರುವ ಬಗ್ಗೆಯೂ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾನು ಚಿನ್ನ ಹಾಕಲ್ಲ, ಸರ್ಕಾರದ ಹಣ ಮಿತವ್ಯಯ ಮಾಡಿದರೆ ಉಳಿತಾಯ ಆಗತ್ತೆ ಅಂತ ಹೇಳಿದ್ದಾರೆ. ಪೆಟ್ರೋಲು ನಮಗೇನು ಅಂಥ ಸಮಸ್ಯೆ ಏನಿಲ್ಲ, ಯಾಕೆ ನಾವೇನು ಪೆಟ್ರೋಲ್ ಯಾರೋ ಕಾರ್ಗಳು ಒಂದಷ್ಟು ಉಪಯೋಗಿಸ್ತಾರೆ ಅಷ್ಟೇ. ಆದರೆ ನಮ್ಮಲ್ಲಿರ್ತಕ್ಕಂಥ 26,000 ಬಸ್ಸಸ್ಗೆ ಡೀಸಲ್ಲೇ, ಎಲೆಕ್ಟ್ರಿಕ್ ಬಸ್ಸಸ್ಸು 1,700 ಇದೆ ಅಷ್ಟೇ. ನಮಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸಹಜವಾಗಿ ನಮಗೆ ಹೊರೆ ಆಗುತ್ತೆ. ಇನ್ನೂ ಮಾಡಿಲ್ಲ, ಮಾಡದೇ ಇದ್ದರೆ ಭಾಳ ಸಂತೋಷ. ಚಿನ್ನ ಸೇರಿದಂತೆ ಕೆಲ ಅಗತ್ಯತೆ ಮಾತ್ರ ನಿಜವಾಗಿ ಬಳಸಿ ಅಂತ ಪ್ರಧಾನಿ ಕರೆ ಕೊಟ್ಟಿದ್ದಾರೆ. ನಾವೇನು ಚಿನ್ನಾಗಿನ್ನ ಹಾಕಲ್ಲಪ್ಪ, ನಮಗೂ ಚಿನ್ನಕ್ಕೆ ಅಲರ್ಜಿ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಪ್ರಧಾನಿ ಮೋದಿ ಹೇಳಿದ್ದನ್ನು ವಿಪಕ್ಷ ನಾಯಕ ಅಶೋಕ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮಿತವಾಗಿ ಬಳಸಿ ಅಂತಷ್ಟೇ ಮೋದಿ ಹೇಳಿದ್ದಾರೆ, ಆದರೆ ಕಾಂಗ್ರೆಸ್ನವರು ಯಾಕೆ ಬಡ್ಕೋತಾ ಇದ್ದಾರೋ ಗೊತ್ತಿಲ್ಲ. ಯುದ್ಧ ಸಮಯದಲ್ಲಿ ನಿಮ್ಮ ಮನೆಯ ಚಿನ್ನ ದೇಶಕ್ಕೆ ಕೊಡಿ ಅಂತ ನೆಹರು ಹೇಳಿದರು. ಮೋದಿ ಹಾಗೆ ಹೇಳಿದಾರಾ? ಇನ್ನು ರಾತ್ರಿ ಸಮಯದಲ್ಲಿ ಪೆಟ್ರೋಲ್ ಬಂಕ್ ಬಂದ್ ಮಾಡಬೇಕಾಗುತ್ತೆ ಅಂತ ಮೊಯ್ಲಿ ಹೇಳಿದರು. ಆಗ ವಿರೋಧ ಇತ್ತ. ಜನಸಾಮಾನ್ಯರೇ ಬಳಕೆ ಕಡಿಮೆ ಮಾಡಲು ನಿರ್ಧರಿಸಿದ್ದಾರೆ, ನಾನು ಸಹ ಸ್ಪಂದನೆ ಮಾಡ್ತೇನೆ ಅಂತ ಹೇಳಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷೆ ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಸರ್ಕಾರದ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಸದಾಶಿವನಗರದಲ್ಲಿರುವ ಸಂಸದ ಸುಧಾಕರ್ ನಿವಾಸದ ಮುಂದೆ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿಯೂ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ನಗರಸಭೆ ಆವರಣದಲ್ಲಿರುವ ಎಂಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಏಕಾಏಕಿ ಸಂಸದರ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ಆಯಿತು. ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾಂಗ್ರೆಸ್ ಜಿಂದಾಬಾದ್. ಹುಬ್ಬಳ್ಳಿಯಲ್ಲೂ ಭಾರಿ ಪ್ರತಿಭಟನೆ ಆಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದ ಮುಂದೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದರು. ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ಇತ್ತ ಮೈಸೂರಲ್ಲೂ ಸಂಸದ ಯದುವೀರ್ ಕಚೇರಿಗೆ ಮುತ್ತಿಗೆ ಹಾಕಲು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಮೋದಿ ಸರ್ಕಾರದ ವೈಫಲ್ಯ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದ್ದು, ಮೋದಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲೂ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಸಂಸದ ರಾಘವೇಂದ್ರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಮುತ್ತಿಗೆಗೆ ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಹಾವೇರಿಯಲ್ಲೂ ಕೂಡ ಎಸ್ಎಫ್ಐ ವತಿಯಿಂದ ಪ್ರತಿಭಟನೆ ಆಯಿತು. ಮೈಲಾರ ಮಹದೇವಪ್ಪ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ ಎಸ್ಎಫ್ಐ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇನ್ನು ಕೇಂದ್ರ ಸರ್ಕಾರದಿಂದ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟು ಕೊಡಲೇಬೇಕು. ಮೇ 13ಕ್ಕೆ ಬೆಂಗಳೂರಿಗೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಅದರಂತೆ ಇವತ್ತು ಜಿಪಿಎ ಕೌನ್ಸಿಲ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರು ನಗರಕ್ಕೆ ಇವತ್ತು ಐತಿಹಾಸಿಕ ದಿನ. 23 ಲಕ್ಷ ಬೆಂಗಳೂರು ನಗರದ ಅಧಿಕೃತ ಮನೆಗಳು, ಆಸ್ತಿಗಳ ದಾಖಲೆಗಳು ಡಿಜಿಟಲೈಸೇಷನ್ ಮಾಡಲಾಗಿದೆ. ನಮ್ಮ ಸರ್ಕಾರ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಜನರ ಆಸ್ತಿಗಳು ಅವರ ಕೈಬಿಟ್ಟು ಹೋಗಬಾರದು, ಅದು ಅವರ ಹಕ್ಕು, ದುರುಪಯೋಗ ಆಗಬಾರದು ಅಂತ ಈ ಖಾತೆ ಮಾಡಿದ್ವಿ. ಇದು ದೇಶದಲ್ಲೇ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ. ಈ 23 ಲಕ್ಷದ ಪೈಕಿ 16 ಲಕ್ಷ ಆಸ್ತಿಗಳು ಎ ಖಾತಾ ಆಸ್ತಿ ಹಾಗೂ 7 ಲಕ್ಷದ ಬಿ ಖಾತಾ ಇದೆ ಅಂತ ಹೇಳಿದ್ದಾರೆ. ಇತಿಹಾಸದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ಹಮ್ಮಿಕೊಂಡಿರಲಿಲ್ಲ. 23 ಲಕ್ಷ ಮನೆಗಳು ಬೆಂಗಳೂರು ನಗರದಲ್ಲಿ ಅಧಿಕೃತವಾಗಿ ದಾಖಲೆಗಳು ಆಗಿದೆ, ಆಸ್ತಿಗಳನ್ನು ಇಟ್ಕೊಂಡಿದ್ದೇವೆ. ಈ ಎಲ್ಲ ಆಸ್ತಿಗಳಿಗೆ ಯಾವಾಗ ಕೂಡ ಇದು ದಾಖಲೆಗಳನ್ನು ಡಿಜಿಟಲೈಸ್ ಆಗಿರಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾನು
ಈ ಎಲ್ಲ ಆಸ್ತಿಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿ ಯಾವ ಕಾರಣಕ್ಕೂ ಮುಂದಕ್ಕೆ ಟ್ಯಾಂಪರ್ ಆಗಬಾರ್ದು, ಡೂಪ್ಲಿಕೇಸಿ ಆಗಬಾರ್ದು, ತಿದ್ದಬಾರ್ದು ಅನ್ನೋ ದೃಷ್ಟಿಯಿಂದ ಸುಮಾರು 7,000ಕ್ಕೂ ಹೆಚ್ಚು ಕಡತಗಳನ್ನು ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿದ್ದೇನೆ. ಮೇ 15 ಡಿಕೆಶಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಡಿಸಿಎಂ ಡಿಕೆಶಿಗೆ ಶುಭ ಕೋರಿ ಬ್ಯಾನರ್ಗಳನ್ನು ಹಾಕಲಾಗಿದೆ. ಕಟೌಟ್ನಲ್ಲಿ ಡಿಕೆಶಿ ಮುಂದಿನ ಸಿಎಂ ಅಂತ ಹಾಕಿರುವುದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಕೆಪಿಸಿಸಿ ಕಚೇರಿ ಎದುರಿಗೆ ಬೃಹತ್ ಕಟೌಟ್ ಬ್ಯಾನರ್ಗಳನ್ನು ಹಾಕಲಾಗಿದೆ. ಕೆಪಿಸಿಸಿ ಕಾರ್ಯದರ್ಶಿ ವೀರಭದ್ರ ಅವರು ಡಿಕೆಶಿಗೆ ಶುಭ ಕೋರಿ ಬ್ಯಾನರ್ ಹಾಕಿದ್ರು. ಇದೀಗ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಈ ಬ್ಯಾನರ್ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಶೇಖರ್ ತಂಗಯ್ಯ ಸೇರಿ 3 ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ 50 ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಕಬಳಿಸಿರೋ ಆರೋಪ ಕೇಳಿಬಂದಿದ್ದು, ಲೋಕಾಯುಕ್ತ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಮೈಕಲ್ ಪಾಳ್ಯದ 80 ಅಡಿ ರಸ್ತೆ ಬಳಿ ಜಾಗ ಕಬಳಿಕೆ ಮಾಡಲಾಗಿದೆ. ಸರ್ಕಾರಿ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡಿ ಸರ್ಕಾರಿ ಜಾಗವನ್ನು ಖಾಸಗಿ ರಿಯಲ್ ಎಸ್ಟೇಟ್ ಕಂಪನಿಯ ಹೆಸರಿಗೆ ತಿದ್ದುಪಡಿ ಮಾಡಿ ಫೋರ್ಜರಿ ಮಾಡಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಆಭರಣ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಸಿಕ್ಕಿದೆ. ಚಿನ್ನ ಬೆಳ್ಳಿಯ ಮೇಲಿನ ಆಮದು ಸುಂಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. 6% ಇದ್ದ ಆಮದು ಸುಂಕ ಏಕಾಏಕಿ -15% ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಭಾರಿ ಏರಿಕೆಯಾಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನ 12,800 ರೂಪಾಯಿ ಹೆಚ್ಚಳವಾಗಿದ್ದು, ಬೆಂಗಳೂರಲ್ಲಿ ಇಂದು 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 1,41,100 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಚಿನ್ನದ ದರ 13,910 ರೂಪಾಯಿ ಏರಿಕೆಯಾಗಿದ್ದು, ಇಂದಿನ ದರ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,53,980 ರೂಪಾಯಿ ಇದೆ. ಅಂಜನಾದ್ರಿ ದೇಗುಲಕ್ಕೆ ಬಂಗಾರದ ಆಭರಣ ನೀಡಿರೋ ವಿಚಾರವಾಗಿ ಭಾರೀ ಚರ್ಚೆ ನಡೀತಾ ಇದೆ. ಆಭರಣ ಚಿನ್ನವೋ ಅಥವಾ ಚಿನ್ನ ಲೇಪಿತವೋ ಅನ್ನೋ ವಿಚಾರದಲ್ಲಿ ಭಾರೀ ಚರ್ಚೆ ಆಗ್ತಾ ಇತ್ತು. ಆದರೆ ಈವರೆಗೆ ಆಭರಣದಲ್ಲಿ ಎಷ್ಟು ಪ್ರಮಾಣದ ಬಂಗಾರ ಇದೆ ಅನ್ನೋ ಲೆಕ್ಕ ಸಿಕ್ಕಿಲ್ಲ. ಈ ಬಗ್ಗೆ ಕೊಪ್ಪಳ ಡಿಸಿ ಸುರೇಶ್ ಇಟ್ನಾಳ್ ಪ್ರತಿಕ್ರಿಯೆ ನೀಡಿದ್ದು, ಒಬ್ಬರು 300 ಗ್ರಾಂ, ಒಬ್ಬರು 1 ಕೆಜಿ, ಇನ್ನೊಬ್ಬರು 1 ಕೆಜಿ 100 ಗ್ರಾಂ ಅಂತ ವರದಿ ಕೊಟ್ಟಿದ್ದಾರೆ. ಹೀಗಾಗಿ ಲೆಕ್ಕ ಇನ್ನೂ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಆದರೆ ಉದ್ಯಮಿ ಮಹೇಶ್ ರೆಡ್ಡಿ ಗ್ಯಾರಂಟಿ ಹಾಗೂ ವಾರಂಟಿ ಕಾರ್ಡ್ ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಮಾಡಿದ್ದಾರೆ. 1,280 ಗ್ರಾಂ ಇದೆ ಅಂತ ವಾರಂಟಿ ನೀಡಿದ್ದಾರೆ. ಆದರೆ ಸರ್ಕಾರದ ಮೌಲ್ಯಮಾಪಕರು ನೀಡಿದ ವರದಿ ಭಿನ್ನವಾಗಿದೆ. ಎಲ್ಲ ವರದಿಯನ್ನು ತರಿಸ್ತೇನೆ, ಆಭರಣವನ್ನು ಸದ್ಯ ಖಜಾನೆಗೆ ಕಳುಹಿಸಿದ್ದೇನೆ ಅಂತ ಹೇಳಿದರು. ನಾನು ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರಿಗೆ ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು. ಅವತ್ತು ಕೇಳಿದ್ರೂ ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜಾರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರೇನೂ ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ. ಸ್ಪೀಕರ್ ಯುಟಿ ಖಾದರ್ಗೆ ಘೇರಾವ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 11 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ಪೀಕರ್ ಭದ್ರತಾ ಸಿಬ್ಬಂದಿ ನೀಡಿದ ದೂರಿನನ್ವಯ 11 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಮಂಗಳೂರು ಹೊರವಲಯದ ಕುತ್ತಾರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವೃತ್ತಕ್ಕೆ ಕೊರಗಜ್ಜನ ಹೆಸರು ಇಡಬಾರದು ಅಂತ ಹೇಳಲಾಗಿತ್ತು. ಈ ಬಗ್ಗೆ ಸ್ಪೀಕರ್ ಭೇಟಿಯಾಗಿದ್ದ ಟೀಮ್ ಘೇರಾವ್ ಹಾಕಿತ್ತು. ಈ ಘಟನೆ ಬಗ್ಗೆ ಸ್ಪೀಕರ್ ಭದ್ರತಾ ಸಿಬ್ಬಂದಿ ಯಾಸಿನ್ ನೀಡಿದ ದೂರಿನನ್ವಯ ಉಳ್ಳಾಲ ಠಾಣೆಯಲ್ಲಿ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ನಡೆದ ಉತ್ಖನನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಉತ್ಖನನ ನಡೆದು ಸರಿಸುಮಾರು 9 ತಿಂಗಳಾದರೂ ಕೂಡ ಕಾರ್ಮಿಕರಿಗೆ ಹಾಗೂ ಜೆಸಿಬಿ ಆಪರೇಟರ್ಸ್ಗಳಿಗೆ ಇನ್ನೂ ಬಿಲ್ ಪಾವತಿ ಮಾಡಿಲ್ಲ ಎನ್ನಲಾಗಿದೆ. ದುಡಿದ ಹಣಕ್ಕಾಗಿ ಕೂಲಿ ಕಾರ್ಮಿಕರು ಹಾಗೂ ಜೆಸಿಬಿ ಮಾಲೀಕರು ಅಲೆದಾಡ್ತಿದ್ದಾರೆ. ನವೆಂಬರ್ನಲ್ಲಿ ಬಿಲ್ ನೀಡಬೇಕಾಗಿತ್ತಾದರೂ ಈವರೆಗೆ ಬಿಲ್ ಕೊಟ್ಟಿಲ್ಲ ಅಂತ ಕಾರ್ಮಿಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಧರ್ಮಸ್ಥಳ ಪಂಚಾಯತ್ ಬಳಿ ಕೇಳಿದ್ರೆ ಅವರು ಬೇರೆಯವರತ್ತ ಬೆರಳು ತೋರಿಸುತ್ತಿದ್ದಾರೆ. ಇತ್ತ ಎಸ್ಐಟಿ ಅಧಿಕಾರಿಗಳಿಂದಲೂ ಉಡಾಫೆ ಉತ್ತರ ಅಂತ ಹಿಟಾಚಿ ಮಾಲೀಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಹಿನ್ನೆಲೆ ಇಂದು ಬೆಳಗಾವಿ ಪಾಲಿಕೆಯಲ್ಲಿ ನಡೀತಾ ಇದ್ದ ಸಾಮಾನ್ಯ ಸಭೆಗೆ ಕರವೇ ಮುತ್ತಿಗೆ ಹಾಕಿದೆ. ಕರವೇ ಶಿವರಾಮೇಗೌಡ ಬಣದಿಂದ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿ ಕರ್ನಾಟಕದ್ದೇ ಅಂತ ನಿರ್ಣಯ ಮಾಡುವಂತೆ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಈ ವೇಳೆ ಸಭೆಗೆ ನುಗ್ಗಲು ಕಾರ್ಯಕರ್ತರು ಯತ್ನಿಸಿದ್ದಾರೆ. ಕೂಡಲೇ ಪೊಲೀಸರು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಈ ವೇಳೆ ಭಾರಿ ಹೈ ಡ್ರಾಮಾ ನಡೆದಿದೆ.
ಪ್ರಧಾನಿ ಮೋದಿ ಹಾಗೂ ಯಡಿಯೂರಪ್ಪ ವಿರುದ್ಧ ವಾಟಾಳ್ ನಾಗರಾಜ್ ಅವಹೇಳನಕಾರಿ ಹೇಳಿಕೆ ನೀಡಿದರು. ಅವಹೇಳನಕಾರಿ ಹೇಳಿಕೆ ನೀಡಿದ ವಾಟಾಳ್ ನಾಗರಾಜ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ವಾಟಾಳ್ ಭಾವಚಿತ್ರ ಹರಿದು ಆಕ್ರೋಶ ವ್ಯಕ್ತಪಡಿಸಿದರು. ಯಡಿಯೂರಪ್ಪ ಅವರ ವಿರುದ್ಧ ಮಾತನಾಡಬೇಕಾದರೆ ಎಚ್ಚರಿಕೆ ಇರಲಿ. ಕನ್ನಡ ಹೋರಾಟಗಾರರಾಗಿದ್ದೀರಿ, ಹೋರಾಟ ಮಾಡಿ. ರಾಜಕಾರಣ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ವಕ್ತಾರ ರೀತಿ ವರ್ತಿಸಬೇಡಿ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು. ತುಂಬಾ ಒಳ್ಳೆ ಗೌರವ ಇದೆ, ಅಭಿಮಾನ ಇದೆ. ಆದರೆ ಮೊನ್ನೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ನಡೆದಂಥ ಒಂದು ಸಭೆಯಿಂದ ಹೊರಗಡೆ ಬಂದಂಥ ವಾಟಾಳ್ ನಾಗರಾಜ್ ಅವರು ದಿಢೀರ್ ಅಂತೇಳಿ ಏನೋ ಮಮತಾ ಬ್ಯಾನರ್ಜಿ ಅವರ ಪರ ಬ್ಯಾಟಿಂಗ್ ಮಾಡ್ತಾರೆ, SIRನ ಪ್ರಶ್ನೆ ಮಾಡ್ತಾರೆ, ನರೇಂದ್ರ ಮೋದಿ ಅವ್ರನ್ನ ಕೋಮುವಾದಿ ಅಂತಂತಾರೆ, ಮೂಲಭೂತವಾದಿ ಅಂತಂತಾರೆ. ಅಭಿಮಾನೋತ್ಸವದ ಆಚರಣೆಯನ್ನು ಹಂಸಂತ ನೆಪದಲ್ಲಿ ಕಾಂಗ್ರೆಸ್ ವಕ್ತಾರರಂತೆ. ಯಾಕೆಂತಂದರೆ ನರೇಂದ್ರ ಮೋದಿ ಅವ್ರನ್ನ ಇವರು ಕೋಮುವಾದಿ ಅಂತ ಹೇಳಿದ್ರು, ಮತ್ತು ಮೂಲಭೂತವಾದಿ ಅಂತ ಹೇಳಿದ್ರು. ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಶಕ್ತಿ ತುಂಬುಕೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕ್ಷೇತ್ರ ವರುಣಾದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಚಾಲನೆ ಕೊಟ್ಟರು. ಇದೇ ವೇಳೆ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಡಲಾಯಿತು. ಮಾಜಿ ಸಚಿವ ಸಾರಾ ಮಹೇಶ್, ಶಾಸಕ ಜಿಡಿ ಹರೀಶ್ ಗೌಡ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಶುಭಂ ಶುಕ್ಲಾ ಅವರನ್ನು ನೇಮಕ ಮಾಡಲಾಗಿದೆ. ಹಾವೇರಿಯಲ್ಲಿ ಎಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಶುಭಂ ಶುಕ್ಲಾ ಅವರನ್ನು ಸಿಇಒ ಆಗಿ ನೇಮಿಸಲಾಗಿದೆ. 2022ರ ಬ್ಯಾಚ್ನ IAS ಅಧಿಕಾರಿಯಾಗಿದ್ದ ಶುಭಂ ಶುಕ್ಲಾ ಕ್ಲೀನ್ ಹ್ಯಾಂಡ್ ಎಂದೇ ಹೆಸರುವಾಸಿಯಾಗಿದ್ದಾರೆ. 2026ರ ಜನವರಿ 1ರಂದು ಶುಭಂ ಪತ್ನಿ ಶುಭಾನ್ವಿತಾ ಹಾಸನ ಎಸ್ಪಿಯಾಗಿ ಅಧಿಕಾರ ಸ್ವೀಕರಿಸಿದರೆ, ಇವತ್ತು ಶುಭಂ ಸಿಇಒ ಆಗಿ ನೇಮಕಗೊಂಡಿದ್ದಾರೆ. ಸಾರಿಗೆ ನೌಕರರ ವೇತನ ಹೆಚ್ಚುಗೊಳಿಸಿ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. 12.5% ವೇತನ ಹೆಚ್ಚುಗೊಳಿಸಿ ಆದೇಶ ಮಾಡಲಾಗಿದೆ. ಆದರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಸರ್ಕಾರಿ ನೌಕರರು ಗರಮಾಗಿದ್ದಾರೆ. ಸರ್ಕಾರದ ನಿರ್ಧಾರ ಖಂಡಿಸಿ ಮಧ್ಯಾಹ್ನ 3 ಗಂಟೆಗೆ ಶೇಷಾದ್ರಿಪುರಂನ AUTUC ಕಚೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಲು ನಿರ್ಧರಿಸಿದ್ದಾರೆ. 25% ವರೆಗೆ ವೇತನ ಪರಿಷ್ಕರಿಸಲು ಜಂಟಿ ಕ್ರಿಯಾ ಸಮಿತಿ ಬೇಡಿಕೆ ಇಟ್ಟಿತ್ತು. ಆದರೆ ಕೇವಲ 12.5% ವೇತನ ಹೆಚ್ಚಳ ಮಾಡಿದ್ದಕ್ಕೆ ಈಗ ವಿರೋಧ ವ್ಯಕ್ತವಾಗಿದೆ. ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲ ಹಾಜರಿದ್ದರು. ತಮ್ಮೂ ಸಹ ಸಭೆಗೆ ಆಗದಂಥ ಸ್ವಾಗತಿಸಿ ನಾವು ಸಚಿವರು ಸಭೆಯನ್ನು ಯಮಹಾ RX 100 ಬೈಕ್ಗಳ ಸರಣಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹುಬ್ಬಳ್ಳಿಯ ಬೈರಿ ದೇವರಕೊಪ್ಪ ನಿವಾಸಿ ಪ್ರಕಾಶ್ ಬಂಧಿತ ಆರೋಪಿ. ಹುಬ್ಬಳ್ಳಿ, ಕೇಶವಾಪುರ, ನವನಗರ, ದಾಂಡೇಲಿ ಸೇರಿದಂತೆ ಹಲವು ಕಡೆ RX 100 ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಲಾಗ್ತಿದ್ದ. ಸಿಸಿಟಿವಿ ಆಧರಿಸಿ ತನಿಖೆ ನಡೆಸಿದ ಹುಬ್ಬಳ್ಳಿ ನವನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಜೈನ ಮಂದಿರಕ್ಕೆ ಕಳ್ಳರು ಕನ್ನ ಹಾಕಿರುವ ಘಟನೆ ಹುಬ್ಬಳ್ಳಿಯ ಹೊಸೂರಿನಲ್ಲಿ ನಡೆದಿದೆ. ಜೈನ ಮಂದಿರದಲ್ಲಿದ್ದ 3 ಕೆಜಿ ಬೆಳ್ಳಿ ಆಭರಣ ಕಳ್ಳತನ ಮಾಡಲಾಗಿದೆ. ಜೊತೆಗೆ ಚಿನ್ನದ ಆಭರಣ ಮತ್ತು ಹುಂಡಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಎಸಿಪಿ ಶಿವಾನಂದ್ ಚಲವಾದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಕಳ್ಳರ ಚಲನಾವಲನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಚಡ್ಡಿ ಗ್ಯಾಂಗ್ನಿಂದಲೇ ಕಳ್ಳತನ ನಡೆದಿದೆ ಎನ್ನಲಾಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಆತಂಕ ಮುಂದುವರೆದಿದೆ. ಒಂದೆಡೆ ಚಿರತೆ ಸೆರೆಗೆ ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಮೇಕೆಯೊಂದನ್ನು ಚಿರತೆ ಹೊತ್ತೊಯ್ದಿದೆ. ನಾಗಮಲೆ ಗ್ರಾಮದಲ್ಲಿ ಕುಳಿಯಮ್ಮ ಹಾಗೂ ಗೌರಿ ಅನ್ನೋರಿಗೆ ಸೇರಿದ ಮೇಕೆಯನ್ನ ಚಿರತೆ ಹೊತ್ತೊಯ್ದಿದೆ. ಚಿರತೆ ಸೆರೆಗೆ ನಾಗಮಲೆ ಬೆಟ್ಟದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಾಗಲೇ ಮತ್ತೆ ಚಿರತೆ ಅಟ್ಯಾಕ್ ಮಾಡಿರುವುದು ಈಗ ಆತಂಕಕ್ಕೆ ಕಾರಣ ಆಗಿದೆ. ತೋಟದ ಮನೆ ಮುಂಭಾಗ ಕಟ್ಟಿದ್ದ ಎಮ್ಮೆ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಿಗೆಯಲ್ಲಿ ಘಟನೆ ನಡೆದಿದೆ. ಈರಪ್ಪ ಬಜ್ಜರವಾಡ ಅನ್ನೋರ ಹೊಲದಲ್ಲಿ ಕಾಣಿಸಿಕೊಂಡ ಚಿರತೆ ಎಮ್ಮೆ ಮೇಲೆ ಅಟ್ಯಾಕ್ ಮಾಡಿದೆ. ಘಟನೆಯಲ್ಲಿ ಎಮ್ಮೆಯ ಕಾಲು, ಬೆನ್ನಿನ ಭಾಗದಲ್ಲಿ ಗಾಯವಾಗಿದ್ದು ತೀವ್ರ ರಕ್ತಸ್ರಾವವಾಗಿದೆ. ಚಿಕ್ಕಮಗಳೂರಿನ ಭದ್ರಾ ಹಿನ್ನೀರಿನಲ್ಲಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ. 22 ಕಾಡಾನೆಗಳು ಆರಾಮಾಗಿ ಜಲಕ್ರೀಡೆ ಆಡ್ತಾ ಇರೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಹಿಳುವಳ್ಳಿ, ಹಳೆದಾನಿವಾಸ, ಮುದುಕೂರು, ಹಾಕಲಮನೆ ಸುತ್ತಮುತ್ತ ಕಾಡಾನೆಗಳ ಗುಂಪು ಸಂಚರಿಸ್ತಾ ಇದೆ. ಕಾಡಾನೆ ಸಂಚಾರದಿಂದ ಸ್ಥಳೀಯರು ಆತಂಕದಲ್ಲಿದ್ದಾರೆ. ವಾಹನ ಸವಾರರು, ಕೂಲಿ ಕಾರ್ಮಿಕರು, ಸ್ಥಳೀಯರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಅಲ್ಲ ಅತ್ಯಂತ ನೋಡಿ ಬೇಕಾದ್ರೆ